ಫಸ್ಟ್ ಕ್ವಶನಲ್ಲಿ ಫಿಫ್ತ್ರಲ್ಲಿ ಸಿ ನೋಡಿ, ರಿಲೇಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ವೈ ರಿಲೇಷನ್ ಅಂದರೆ ಎಕ್ಸ್ ಇಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಅಂದರೆ ಇವಾಗ ಎಕ್ಸ್ ಒಬ್ಬ ಪರ್ಸನ್ ಅಂತ ತಿಳ್ಕೊಳ್ಳಿ, ಪರ್ಸನೇ. ಸೊ ಎಕ್ಸ್ ಇಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ ಅಂದರೆ ಇವ್ರದ್ದು ಹೈಟಿನ ಡಿಫ್ರೆನ್ಸ್ ಎಷ್ಟು ಇರಬೇಕು, 7 ಸೆಂಟಿಮೀಟರ್ ಇರಬೇಕು. ಈ ರೀತಿ ರಿಲೇಷನ್. ಓಕೆ, ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ ಅಲ್ಲ ಅಂತ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ರಿಫ್ಲೆಕ್ಸಿವ್ ನೋಡಿ. ರಿಫ್ಲೆಕ್ಸಿವ್ ಅಂದರೆ ಎಕ್ಸ್ ಬರಿಬೇಕಾಗತ್ತೆ. ಇವಾಗ ಎಕ್ಸ್ ಪರ್ಸನ್, ಓಕೆ, ಇನ್ನೊಬ್ಬ ಎಕ್ಸ್ ಪರ್ಸನ್, ಅವನದು ಹೈಟ್ ಅವನ ಜೊತೆನೇ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಅವನೇ. ಈ ರೀತಿ ತಿಳ್ಕೊಳ್ಳಿ, ಮಿರರ್ ಎದುರುಗಡೆ ನಿಂತಿದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅವನ ಹೈಟ್ ಅವನಿಗಿಂತನೂ 7 ಸೆಂಟಿಮೀಟರ್ ಜಾಸ್ತಿ ಇರಲ್ಲ ತಾನೆ, ರಾಂಗ್. ಅಂದರೆ ಎಕ್ಸ್ ಈಸ್, ಅವ್ರೇನು ಹೇಳ್ತಾರೆ, ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ ಪ್ಲೇಸ್ನಲ್ಲಿ ಎಕ್ಸ್ ಹೇಳಬೇಕಲ್ಲ. ಸೊ ಎಕ್ಸ್ ಈಸ್ ನಾಟ್ ಟಾಲರ್ ದೆನ್ ಎಕ್ಸ್ ಅಂತ ಹೇಳ್ಬೋದು. ಸೊ ನಾಟ್ ಟಾಲರ್ ಅಂದರೆ ಇದು ರಿಲೇಷನಲ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, ಇದರಿಂದ ಏನು ಗೊತ್ತಾಯಿತು, ಈ ರಿಲೇಷನ್ ಏನಿದೆ ರಿಫ್ಲೆಕ್ಸಿವ್ ಇಲ್ಲ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಸಿಮೆಟ್ರಿಕ್ ಆಗುತ್ತಾ, ಕಮೆಂಟ್ ಮಾಡಿ. ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಇದ್ದರೆ ವೈ ಎಕ್ಸ್ ರಿಲೇಷನಲ್ಲಿ ಇರುತ್ತಾ ಇರಲ್ವ? ಫಸ್ಟ್ ಆಫ್ ಆಲ್ ಇದರ ಅರ್ಥ ಏನು, ಎಕ್ಸ್ ವೈ ಅಂದರೆ ಎಕ್ಸ್ ಈಸ್, ರಿಲೇಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಸೊ ಇದು ರಿವರ್ಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ ನೋಡಿ. ಇವಾಗ ಅದೇ ಸೇಮ್ ಎಕ್ಸಾಂಪಲ್ ತಗೊಳ್ಳಿ. ಇದು ಎಕ್ಸ್ ಪರ್ಸನ್, ಇದು ವೈ ಪರ್ಸನ್. ಸೊ ಎಕ್ಸ್ ಏನಿದ್ದಾನೆ ವೈಗಿಂತನೂ 7 ಸೆಂಟಿಮೀಟರ್ ಟಾಲರ್ ದೆನ್, ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಇವಾಗ ಈ ರೀತಿ ಹೇಳ್ಬೋದು, ವೈ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ಎಕ್ಸ್ ಅಂತ. ಇಲ್ಲ, ಯಾಕಂದರೆ ವೈ ಹೈಟ್ ಕಡಿಮೆ ಇದೆಯಲ್ಲ, ರಿವರ್ಸ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ರಿವರ್ಸ್ ಸ್ಟೇಟ್ಮೆಂಟಲ್ಲಿ ದಿಸ್ ಇಂಪ್ಲೈಸ್ ವೈ ಈಸ್ ನಾಟ್ ಟಾಲರ್ ದೆನ್ ಎಕ್ಸ್ ಅಂತ ಹೇಳ್ತೀವಿ, ಕರೆಕ್ಟ್. ಸೊ ವೈ ಎಕ್ಸ್ ರಿಲೇಷನಲ್ಲಿ ಬರೋದಿಲ್ಲ. ಅಂದರೆ ಇದು ರಿಲೇಷನ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್, ಕರೆಕ್ಟಾ? ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗುತ್ತಾ? ಅಗೇನ್ ಥಿಂಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಟ್ರಾನ್ಸಿಟಿವ್ ಆಗುತ್ತಾ ಆಗಲ್ವಾ? ಸೊ ಟ್ರಾನ್ಸಿಟಿವ್ ಸಲುವಾಗಿ ಎಕ್ಸ್ ವೈ ರಿಲೇಷನಲ್ಲಿರುತ್ತೆ, ವೈ ಝೆಡ್ ಕೂಡ ರಿಲೇಷನಲ್ಲಿರುತ್ತೆ. ಎಕ್ಸ್ ಝೆಡ್ ಬರುತ್ತಾ ಬರಲ್ವಾ ಥಿಂಕ್ ಮಾಡಬೇಕು. ಫಸ್ಟ್ ಎಕ್ಸ್ ವೈ ಮೀನಿಂಗ್ ಏನು, ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ taller than y. Okay, and next y z meaning ಏನು, y is exactly 7 ಸೆಂಟಿಮೀಟರ್ taller than z ಅಂತ ಹೇಳ್ತೀವಿ. ಇವಾಗ x is 7 ಸೆಂಟಿಮೀಟರ್ taller than z ಅಂತ ಹೇಳ್ಬೋದಾ ಇಲ್ವಾ? ಅಗೇನ್ ಡಯಾಗ್ರಾಮಿಂದ ಅರ್ಥ ಮಾಡ್ಕೊಳ್ಳೋಣ. 3% ತೊಗೊಳ್ಳೋಣ. ಮೊದಲನೇದಾಗಿ ಇವನು ಎಕ್ಸ್, ಇದು. ಸೊ ಎಕ್ಸ್ ಏನಿದ್ದಾನೆ ವೈಗಿಂತನೂ 7 ಸೆಂಟಿಮೀಟರ್ ಹೈಟ್ ಜಾಸ್ತಿ ಇದೆ, ಇದು ವೈ ಪರ್ಸನ್. ಸೊ ಇವ್ರ ಹೈಟ್ ಡಿಫ್ರೆನ್ಸ್ ಎಷ್ಟು, 7 ಸೆಂಟಿಮೀಟರ್. ನೆಕ್ಸ್ಟ್ ಇನ್ನೊಬ್ಬ ಪರ್ಸನ್ ಬರ್ತಾನೆ, ಯಾರು, ಝೆಡ್. ಸೊ ಝೆಡ್ ಹೈಟ್ ಏನಿದೆ ವೈಗಿಂತನೂ ಕಡಿಮೆನೇ ಇದೆ, ಎಷ್ಟು, 7 ಸೆಂಟಿಮೀಟರ್. ಆಗೇನು ಇಲ್ಲಿ ಹೇಳ್ಬೋದು ವೈ ಝೆಡ್, ಇಲ್ಲಿದೆ ಸೆಕೆಂಡ್ ರಿಲೇಷನ್ ಇದು. ವೈ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್. ಸೊ ಫಸ್ಟ್ ಎರಡು ಬ್ರ್ಯಾಕೆಟ್ ಮೀನಿಂಗ್ ಇದು, ಎಕ್ಸ್ ಈಸ್ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ ಅಂತ ಹೇಳ್ತೀವಿ. ಸೆಕೆಂಡ್ ಆರ್ಡರ್ ಪೇರ್ ಮೀನಿಂಗ್ ಏನು, ವೈ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್ ಅಂತ ಹೇಳ್ತೀವಿ. ಇವಾಗ ಎಕ್ಸ್ ಮತ್ತು ಝೆಡ್ ರಿಲೇಷನ್ ಅರ್ಥ ಮಾಡ್ಕೊಳ್ಳಿ.
ಎಕ್ಸ್ ಆ್ಯಂಡ್ ಝೆಡ್ಡಿಂದ ಹೈಟ್ ಡಿಫ್ರೆನ್ಸ್ ಎಷ್ಟಿರುತ್ತೆ? ಇಲ್ಲಿ ಎಕ್ಸ್ ಇದ್ದಾನೆ, ಇಲ್ಲಿ ಝೆಡ್ ಇದ್ದಾನೆ. ಸೊ ಇವ್ರದ್ದು ಹೈಟಿನ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 14 ಸೆಂಟಿಮೀಟ್ರ್ ಬರುತ್ತೆ, 7 ಬರೋದಿಲ್ಲ. ಸೊ ಎಕ್ಸಾಕ್ಟ್ಲಿ 7 ಅಂತೂ ರಾಂಗ್ ಆಗುತ್ತೆ. ಸೊ ಎಕ್ಸ್ ಈಸ್ ನಾಟ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ಝೆಡ್ ಅಂತ ಹೇಳ್ಬೋದು. ಆ್ಯಕ್ಚುಯಲ್ ಡಿಫ್ರೆನ್ಸ್ ಎಷ್ಟಿದೆ? 14 ಸೆಂಟಿಮೀಟ್ರ್ ಇದೆ. ಸೊ ಇದಂತೂ ರಾಂಗ್ ಆಗುತ್ತೆ. ಸೊ ಎಕ್ಸ್ ಕಾಮ ಝೆಡ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಅಂದರೆ ಈ ರಿಲೇಷನ್ ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಅರ್ಥ ಆಯ್ತಾ?